ಆ ತರಕಾರಿ ತಿನ್ಬೇಡಿ, ರೆಡಿಮೇಡ್ ತರಕಾರಿ ಹೋಗ್ಬೇಡಿ, ಮನೇಲೆ ಬೆಳೆದ್ ತಿನ್ನಿ. ನಿಮ್ಮ ರೈತರುಗಳಿಗೆಲ್ಲ ಕೈ ಮುಗಿದ್ ಕೇಳ್ಕೊತೀನಿ, 10 ರೂಪಾಯಿ ಬೀಜದಿಂದ ಸಾಲ್ ಬೆಳಕಲ್ಲ, ಬೀಜ ಉಳಿಸ್ಕೊಳ್ಳಿ. ಬಟರ್ ಬಿನಿಸ್ ಅಂತ, ಇದು ನಾಟಿ ಪಪ್ಪಾಯಿ, ಇದು ನಾಟಿ ಕುಂಬಳಕಾಯಿ, ಇದು ವೆಲ್ವೆಟ್ ಬಿನಿಸ್ ಅಂತ, ಇದು ನಾಟಿ ಮೆಂತ್ಯ, ಇದು ಬಟಾಣಿ, ಇದು ಚಿಲ್ಲಿ ಚಪ್ರದವ್ರೆ, ಇದು ಚಿಲ್ಕೆ ಸೊಪ್ಪು. ಇದಕ್ಕೇನು ವ್ಯವಸಾಯ ಮಾಡೋದ್ ಬೇಡ, ಗಿಡ ನರ್ಸರಿ ಮಾಡ್ಬಿಟ್ಟು ಭೂಮಿಗೆ ತಗೊಂಡೋಗ್ ನೆಟ್ರೆ ಅದೇ ಮಳೆ ಗಾಳಿ ಫಲ ಕೊಟ್ಕೊತದೆ, ನಿಮ್ ಮನೇನ ಉದ್ಧಾರ ಮಾಡ್ತದೆ. ಅದು ಬಿಟ್ಬಿಟ್ಟು 5 ರೂಪಾಯಿ ಶಾಂಪ್ ತಗೊಂಡ್ ತಲೆ ಗುಚ್ಕೋತೀರಿ, ಬಿಳಿ ಕೂದಲು ಬರ್ತದೆ ಅಂತ ಬಣ್ಣ ಹಚ್ತಾರೆ. ಅವರು ಡೆಲ್ಲಿ ಕರ್ಕೊಂಡೋಗಿ ಸನ್ಮಾನ ಮಾಡಿಸಿದ್ರು ಮೋದಿ ಅವರಿಂದ, ಆಮೇಲೆ ಬೊಮ್ಮಾಯಿ ಅವರಿಂದ ಸನ್ಮಾನ ಆಯ್ತು. ಹೆಸರು ಪದ್ಮಮ್ಮ, ಮೈಸೂರು ಜಿಲ್ಲೆ ಪ್ರಿಯಾಪಟ್ಟಣ ತಾಲೂಕು, ಹಾರನಹಳ್ಳಿ ಹೋಬಳಿ, ಪುಟ್ಟಣ್ಣ ಕಣಗಾಲು, ನನ್ನೂರು. ಪುಟ್ಟಣ್ಣೂರು, ನನ್ನೂರು. 20 ವರ್ಷದಿಂದ 20 ವರ್ಷ ಆಯ್ತಪ್ಪ. 150 ತಳಿ ಬೀಜಗಳು ಜೋಡಿಸೋದು 20 ವರ್ಷ ಆಯ್ತು. 20 ವರ್ಷದಿಂದ ಜೋಡಿಸ್ಬಿಟ್ಟೆ. 150 ತಳಿ ನಾಟಿ ತಳಿ ಬೀಜಗಳದೆ, ಬಳ್ಳಿಗಳೆಲ್ಲ ಒಂದು 25. ನಾನೇ ಬೆಳೆಯೋದು. ಇಂಟ್ರೆಸ್ಟ್ ಯಾಕೆ ಬಂತು ಅಂದ್ರೆ, ಈಗಿನ ತರಕಾರಿ ತಿಂದು ಎಲ್ಲರಿಗೂ ಸೊಂಟದ ನೋವು, ಮಂಡಿ ನೋವು, ನನಗೆ ಶುಗರ್, ಗ್ಯಾಸ್ಟ್ರಿಕ್ ಅನ್ನೋ ಜನವೇ ಜಾಸ್ತಿ ಆಗ್ಬಿಟ್ಟಿದ್ರಿ. ಈಗ ನನ್ಗೆ 73 ವರ್ಷ ಆದ್ರೂ ನನಗೆ ಈ ಆಹಾರ ತಿಂತದ್ರಿಂದ ನನಗೆ ಶಕ್ತಿ ಇರೋದ್ರಿಂದ, ನನ್ನಂಗೆ ಈಗಿನ ಮಕ್ಳು ಇದಕ್ ಹೊಂದ್ಕೋಬೇಕು, ಅಥವಾ ಈಗ ಅವ್ರಿಗೆ ಈಗ ಅರ್ಧ ವಯಸ್ಸು ಮುಗ್ದೋಗ್ಬಿಟ್ಟದೆ, ಅವ್ರ ಮೊಮ್ಮಕ್ಳು ಮೊಮ್ಮಕ್ಳಿಗಾರುವೆ ಇದನ್ನ ಉಳಿಸ್ಬೇಕು ಅನ್ನೋದು ನನ್ನ ಆಸೆ. ನಮ್ಮ ಮನೆಗೆ ಏನ್ ಬೇಕು ಹಣ್ಣುಗಳು ಅವೆಲ್ಲನು ತೋಟ ಸುತ್ತ ಹಾಕೊಂಡು ನಮ್ಮನೆಗ್ ಸೇಫ್ಟಿ ನಾನು ನೋಡ್ಕೊತಾ ಇದ್ದೆ. ಕೊನೆಗೆ ಅಲ್ಲಿ ಇಲ್ಲಿ ಟ್ರೈನಿಂಗು ಮತ್ತೆ ಸಸ್ಯ ಗುಂಪುಗಳಿಗೆಲ್ಲ ಹೋದಾಗ ನಾನು ಯಾಕೆ ಈ ತರ ಮಾಡಬಾರ್ದು ಅನ್ನೋ ಅನಿಸಿಕೆ ಬಂತು. ಆಮೇಲೆ ಡೆಲ್ಲಿ ಗಂಟ ಕರ್ಕೊಂಡು ಹೋದ್ರು ನಮ್ಮ ಆರ್ಗಾನಿಕ್ ಕೃಷ್ಣ ಪ್ರಸಾದ್. ನಾನಿಷ್ಟು ಬೆಳಿಬೇಕಾದ್ರೆ ನಮ್ ಕೃಷ್ಣ ಪ್ರಸಾದಯ್ಯ ನನ್ಗೆ ಮೈನು ತಳಹದಿ. ಅವರು ಡೆಲ್ಲಿ ಕರ್ಕೊಂಡೋಗಿ ಸನ್ಮಾನ ಮಾಡಿಸಿದ್ರು ಮೋದಿ ಅವರಿಂದ, ಆಮೇಲೆ ಬೊಮ್ಮಾಯಿ ಅವರಿಂದ ಸನ್ಮಾನ ಆಯ್ತು. ಆಮೇಲೆ ಆವಾವ ಸಂಸ್ಥೆಯವರು, ಆವಾವ ಭೂಮಿಯವರು, ರೈತರುಗಳು, ಇಲಾಖೆ ಕಡೆಯಿಂದ ಅವರು ಇವರು ಅಂತ ಒಂದು 30 ಅವಾರ್ಡ್ ತಗೊಂಡಿದ್ದೀನಿ. 30 ಅವಾರ್ಡ್ ಬಂದಿದೆ. ಈಗ ನನ್ಗೆ ವಯಸ್ಸು 73. ನಿಮ್ಮಂತ ಯುವಕರು ಇದಕ್ ಹಮ್ಕೊಳ್ಳಿ ಅನ್ನೋ ಆಸೆ ನನ್ಗೆ ಇಲ್ಲ. ಇಲ್ಲಿಗೆ ಬಿಟ್ಬಿಟ್ಟು ಹೋಯ್ತಿರೋ ಕಣೆ, ವಿಡಿಯೋದಲ್ಲೇ ಮಾಡತ್ತಿರೋ ಕಣೆ ಅಮ್ಮನ್ನ, ಇಲ್ಲ ಬೆಳೆಯ ಗಂಟ ಏನಾದ್ರು ಮನೆ ಹಿತ್ಲಿಗೆಲ್ಲ ತಕ್ಕೋತಿರೋ ಅನ್ನೋದು ನನ್ಗರು ಇಲ್ಲ. ತಕ್ಕೋಬೇಕು. ನಿಮ್ ಮಕ್ಳಿಗೆ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನೀವ್ ಇದನ್ನ ಪಾರ್ಟ್ ಎಲ್ಲಾರು ಬೆಳೆದ್ ತಿನ್ಬೇಕು. ಈ ಹೀರೆಕಾಯಿ ಇಷ್ಟುದ್ದ ಅಂತ ತತ್ತೀರಿ, ಅದ್ರಲ್ಲಿ ಹುಳ ಇರ್ತವೆ ಒಳಗಡೆಲೆಯ, ಅದಕ್ಕೆ ಮೆಡಿಸಿನ್ ಕೊಟ್ಟಿರ್ತಾರೆ. ಅದ್ ನಾವು ತಿಂದು ಮಂಡಿ, ಮೊಳಕಾಯಿ, ಮೂಳೆ ಎಲ್ಲ ಆರೋಗ್ಯ ಹಗೆಟ್ ಹೋಯ್ತದೆ. ಅದರಿಂದ ಆ ತರಕಾರಿ ತಿನ್ಬೇಡಿ, ರೆಡಿಮೇಡ್ ತರಕಾರಿಗೆ ಹೋಗ್ಬೇಡಿ, ಮನೇಲೆ ಬೆಳೆದ್ ತಿನ್ನಿ. ನಿಮ್ಮ ರೈತರುಗಳಿಗೆಲ್ಲ ಕೈ ಮುಗಿದ್ ಕೇಳ್ಕೊತೀನಿ, 10 ರೂಪಾಯಿ ಬೀಜದಿಂದ ಸಾಲ್ ಬೆಳಕಲ್ಲ, ಬೀಜ ಉಳಿಸ್ಕೊಳ್ಳಿ. ನಿಮ್ ಮನೇಲಿ ನಾಟಿ ತಳಿ ಬೀಜಗಳು ಉಳಿಲಿ ಅನ್ನೋದೇ ನನ್ನ ಅಭಿಪ್ರಾಯ. 10 ರೂಪಾಯಿಗೆ 5 ಬೀಜದಲ್ಲಿ ಕೊಡ್ತೀನಿ. 5 ಬೀಜ, 2 ರೂಪಾಯಿ ಒಂದ್ ಬೀಜ ಬೀಳ್ತದೆ. ಇದು ಡಬಲ್ ಬಿನಿಸ್ ಅಂತ, ಇದು ಡಬಲ್ ಬಿನಿಸ್ ಅಂತ, ಇದು ಬಟರ್ ಬಿನಿಸ್ ಅಂತ, ಇದು ನಾಟಿ ಪಪ್ಪಾಯಿ, ಇದು ನಾಟಿ ಕುಂಬಳಕಾಯಿ, ಇದು ವೆಲ್ವೆಟ್ ಬಿನಿಸ್ ಅಂತ, ಇದು ನಾಟಿ ಮೆಂತ್ಯ, ಇದು ಬಟಾಣಿ, ಇದು ಚಿಲ್ಲಿ ಚಪ್ರದವ್ರೆ, ಇದು ಚಿಲ್ಕೆ ಸೊಪ್ಪು, ಇದು ನಾಟಿ ಸಂಬಾರ, ಮತ್ತೆ ನಾಟಿ ಉದ್ದಿನ ಕಾಳು, ಪುಂಡಿನ ಬೀಜ, ಹೀರೆ ಬೀಜ, ಉದ್ದಿನ ಕಾಳು, ನಾಟಿ ಹೆಸರು ಕಾಳು,